ಆತ್ಮೀಯರೇ, ನಿಮ್ಮೆಲ್ಲರಿಗೂ ನಮ್ಮ MRC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಂಚಿಕೆಯ ವಿಡಿಯೋದಲ್ಲಿ ಮೈಸೂರಿನ ವಿಜಯನಗರ 3ನೇ ಹಂತ 6ನೇ ಮುಖ್ಯ 21ನೇ ಅಡ್ಡ ರಸ್ತೆಯಲ್ಲಿರುವ ಶ್ರೀ ಸಪ್ತಮಾತೃಕಾ ಚೌಡೇಶ್ವರಿ ದೇವಸ್ಥಾನಕ್ಕೆ ತಮ್ಮನ್ನು ಕರೆದುಕೊಂಡು ಹೋಗಿವೆ. ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಭಾಸ್ಕರ್ ರವರ ಮೂಲಕ ತಮಗೆ ಶ್ರೀ ಕ್ಷೇತ್ರದ ವಿಧಿವಿಧಾನಗಳು ಹಾಗೂ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ. ಆಷಾಢವೆಂದರೆ ಚಾಮುಂಡೇಶ್ವರಿ ನೆಲೆಯಾದ ಮೈಸೂರಿನಲ್ಲಿ ವಾಸಿಸಿರುವ ನಮಗೆಲ್ಲ ಸಂಭ್ರಮ. ಚಾಮುಂಡಿ ಬೆಟ್ಟದಲ್ಲಿ ಬಹಳವೇ ಜನಜಂಗುಳಿ ಇರುವುದರಿಂದ ಅಮ್ಮನನ್ನು ನೋಡಿ ಕಣ್ತುಂಬಿಕೊಳ್ಳುವಷ್ಟರಲ್ಲಿ ಹಿಂದೆ ನಿಂತವರು ತಳ್ಳಿಬಿಡುತ್ತಾರೆ. ಸಾಲದ್ದಕ್ಕೆ 6-7 ಗಂಟೆ ಕ್ಯೂನಲ್ಲಿ ನಿಲ್ಲುವುದು ಹಿರಿಯರಿಗೆ ಕಷ್ಟದ ಕೆಲಸ. ಹಾಗಾಗಿ ನಾನು ಆರಿಸಿಕೊಂಡಿದ್ದು ವಿಜಯನಗರದ 3ನೇ ಹಂತದಲ್ಲಿರುವ ಸಪ್ತಮಾತೃಕಾ ಚೌಡೇಶ್ವರಿ ದೇವಸ್ಥಾನ. 2ನೇ ಆಷಾಢ ಶುಕ್ರವಾರದಂದು ಶ್ರೀ ಕ್ಷೇತ್ರಕ್ಕೆ ನಾನು ಭೇಟಿ ನೀಡಿದ್ದೆ. ನನ್ನ ಆತ್ಮೀಯ ಗೆಳೆಯ ಶ್ರೀ ಎಲ್ ಮಂಜೇಗೌಡರ ಮೂಲಕ ಪರಿಚಯವಾದ ಶ್ರೀ ಭಾಸ್ಕರ್ ಸ್ವಾಮಿಯವರು ನನ್ನನ್ನು ಹಾಗೂ ಸ್ನೇಹಿತರಾದ ರಾಮಕೃಷ್ಣೇಗೌಡ ಇಬ್ಬರನ್ನು ಆದರದಿಂದ ಸ್ವಾಗತಿಸಿ ಅಮ್ಮನ ದರ್ಶನ ಮಾಡಿಸಿ ಪ್ರಸಾದವನ್ನು ನೀಡಿದರು. ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಭಾಸ್ಕರ್ ರವರು ಸಪ್ತಮಾತೃಕಾ ಚೌಡೇಶ್ವರಿ ದೇವಾಲಯದಲ್ಲಿ ಕೈಗೊಳ್ಳುವ ಪೂಜೆ ಹಾಗೂ ಇತರೆ ವಿವರಗಳನ್ನು ಸವಿಸ್ತಾರವಾಗಿ ಹೇಳಿದ್ದನ್ನು ನೀವು ಕೇಳಿ. ಹಿಂಗೆ ಆಷಾಢ ಶುಕ್ರವಾರ, ನವರಾತ್ರಿ. ಸ್ವಲ್ಪ ಮಾತಾಡಿ ಇದ್ರ ಬಗ್ಗೆ. ಮೈಸೂರಿನ ಸಪ್ತಮಾತೃಕಾ ಚೌಡೇಶ್ವರಿ ದೇವಸ್ಥಾನ ಭಾರತೀಯ ತೀರ್ಥ ಮಹಾಸನ್ನಿಧಾನಗಳವರ ಅಮೃತ ಹಸ್ತದಿಂದ ನೆರವೇರಲ್ಪಟ್ಟಿದೆ. ಇಲ್ಲಿ ಪ್ರತಿ ಶುಕ್ರವಾರನೂ ದುರ್ಗಾ ಹೋಮ ನಡೆಯುತ್ತೆ, ಪ್ರತಿ ಹುಣ್ಣಿಮೆನಲ್ಲಿ ಪುರುಷ ಸೂಕ್ತ ಹೋಮ ನಡೆಯುತ್ತೆ, ಪ್ರತಿ ಅಮಾವಾಸ್ಯೆಯಲ್ಲಿ ಶ್ರೀ ಸೂಕ್ತ ಹೋಮ ನಡೆಯುತ್ತೆ. ಸಂಕಷ್ಟಹರ ಗಣಪತಿ ದಿನ ಅವತ್ತಿನ ದಿನ ಗಣಹೋಮ ನಡೆಯುತ್ತೆ. ಹೀಗೆ ವಿಶೇಷ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ. ಮೇ ತಿಂಗಳಲ್ಲಿ ವಾರ್ಷಿಕೋತ್ಸವ ಇರುತ್ತೆ, ಅದು 4 ದಿನದ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸೇವಾ ಕಾರ್ಯಕ್ರಮ ಅಂತ ಹೇಳಿ 1,000 ಬಡ ಮಕ್ಕಳಿಗೆ ಬ್ಯಾಗು ಇದನ್ನೆಲ್ಲನೂ ಉಚಿತವಾಗಿ ಕೊಡ್ತೀವಿ. ಬ್ಯಾಗು, ನೋಟ್ ಪುಸ್ತಕ ಮತ್ತು ಲೇಖನಗಳ ಸಾಮಗ್ರಿ ಇವೆಲ್ಲನೂ ಉಚಿತವಾಗಿ ಕೊಡ್ತೀವಿ. 1,000 ಮಕ್ಕಳಲ್ಲಿ ಸುಮಾರು ಒಂದು 500 ಮಕ್ಕಳು, ಇನ್ನು 25 ಭಾಗ ಅಂದರೆ 250 ಬ್ಯಾಗು ಮೈಸೂರು ನಗರದ ಪ್ರದೇಶದಲ್ಲಿರುವಂಥ ಸರ್ಕಾರಿ ಶಾಲೆಗಳಲ್ಲಿರುವಂಥ ಬಡ ಮಕ್ಕಳಿಗೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದು ನಿರಂತರವಾಗಿ 20 ವರ್ಷಗಳಿಂದ ನಡ್ಕೊಂಬಂದಿದೆ. ಇದಲ್ಲದೆ ಆಷಾಢ ಶುಕ್ರವಾರಗಳಂದು ವಿಶೇಷ ಅಲಂಕಾರ ಇರುತ್ತೆ. ನವರಾತ್ರಿನಲ್ಲೇ 10 ದಿನವೂ ಕಾರ್ಯಕ್ರಮಗಳಿರುತ್ತೆ. ಪ್ರತಿನಿತ್ಯ ಹೋಮ ಇರುತ್ತೆ, ಪ್ರತಿನಿತ್ಯ ಒಂದು ವಿಶೇಷವಾದ ಅಲಂಕಾರ ಇರುತ್ತೆ, ಎಲ್ಲ ಕಾರ್ಯಕ್ರಮಗಳಾಗುತ್ತೆ. ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿನ ಅಮ್ಮನವ್ರಿಗೆ ವಿಶೇಷ ಅಭಿಷೇಕ ಮತ್ತು ಅಮ್ಮನವರ ಉತ್ಸವ ಇರುತ್ತೆ. ಅಮಾವಾಸ್ಯೆ ದಿನ ಲಕ್ಷ ದೀಪೋತ್ಸವ ಇರುತ್ತೆ. ಇದು ವರ್ಷವಿಡೀ ನಡೆಯುವಂಥ ಕಾರ್ಯಕ್ರಮ. ಮುಂದಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಇರುವಂಥದ್ದು ಏನಪ್ಪ ಅಂತಂದರೆ ನಿತ್ಯ ಹೋಮ ಆಗಬೇಕು, ನಿತ್ಯ ಅನ್ನದಾನ ಆಗಬೇಕು ಅಂತ ಈಗಾಗಲೇ ಅದನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಆಲ್ರೆಡಿ ವಾರಕ್ಕೊಂದಿನ ಅಂತೂ ಹೋಮ ನಡೀತಾನೇ ಇದೆ. ಇದನ್ನು ನಿತ್ಯ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಅದ್ರ ಜೊತೆಗೆ ಈಗ ಪ್ರತಿ ಸಪ್ತಮಿಯಲ್ಲಿ ನಾವು ಅನ್ನದಾನ ಮಾಡ್ತಾಯಿದ್ದೀವಿ. ಇನ್ನು ಮುಂದಕ್ಕೆ ಪ್ರತಿನಿತ್ಯನೂ ಅನ್ನದಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮಸ್ಕಾರ, ಥ್ಯಾಂಕ್ ಯು. ದಕ್ಷಿಣ ಭಾರತದಲ್ಲಿ ಪೂಜಿಸಲ್ಪಡುವ ಸಪ್ತಮಾತೃಕೆಯರೆಂದರೆ ಬ್ರಹ್ಮಣಿಯು ಬ್ರಹ್ಮನಿಂದ, ವೈಷ್ಣವಿಯು ವಿಷ್ಣುವಿನಿಂದ, ಮಹೇಶ್ವರಿಯು ಶಿವನಿಂದ, ಇಂದ್ರಾಣಿಯು ಇಂದ್ರನಿಂದ, ಕೌಮಾರಿ ಮಾತೃಕೆ ಶಿವನ ಮಗನಾದ ಕಾರ್ತಿಕೇಯನ ಶಕ್ತಿಯೇ ಈಕೆ, ವರಾಹಿ ಮಾತೃಕೆ ವರಾಹನಿಂದ ಮತ್ತು ಚಾಮುಂಡಾ ಮಾತೃಕೆ ಇದು ಯಮನ ಶಕ್ತಿಯಾಗಿದೆ. ಇತರೆ ಮಾತೃಕೆಯರೆಂದರೆ ನರಸಿಂಹ ಮಾತೃಕೆ ಮತ್ತು ವಿನಾಯಕಿ ಮಾತೃಕೆಯರು, ಒಟ್ಟು 9 ಎಂದು ಹೇಳಲಾಗುತ್ತದೆ. ನೇಪಾಳದಲ್ಲಿ ಅಷ್ಟಮಾತೃಕೆಯರು ಎಂದು ಹೇಳಲಾಗುತ್ತಿದ್ದು, ನಮ್ಮ ದಕ್ಷಿಣ ಭಾರತದಲ್ಲಿ ಸಪ್ತಮಾತೃಕೆಯರನ್ನು ಮಾತ್ರ ಪೂಜಿಸಲಾಗುತ್ತದೆ. ಪಾರ್ವತೀ ದೇವಿಯ ಅವತಾರವಾದ ಚೌಡೇಶ್ವರಿ ದೇವಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಆಕೆಯನ್ನು ಬನಶಂಕರಿ, ಸೌದಾಂಬಿಕಾ ಹೀಗೆ ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಸಪ್ತಮಾತೃಕೆ ಎಂದರೇನು? ಸಪ್ತಮಾತೃಕೆಯರನ್ನು ಮಾತೃಕಾ ಅಥವಾ ಮಾತೃ ಎಂದು ಕರೆಯುತ್ತಾರೆ. ಕೆಲವು ವಿದ್ವಾಂಸರು ಸಪ್ತಮಾತೃಕೆಯನ್ನು ಶೈವ ದೇವತೆ ಎಂದು ಪರಿಗಣಿಸುತ್ತಾರೆ. ಸಪ್ತಮಾತೃಕೆ ಎಂದರೆ 7 ತಾಯಂದಿರು.
ಸೃಷ್ಟಿಯ ಸಂರಕ್ಷಣೆಗೆ ಅಥವಾ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ಅವತರಿಸಿದ ವಿವಿಧ ದೇವತೆಗಳ ಶಕ್ತಿಯಾಗಿದೆ. ಆತ್ಮೀಯರೇ, ತಿಳಿಯಿತಲ್ಲವೇ ಸಪ್ತಮಾತೃಕೆಯರು ಯಾರೆಂದು? ಮತ್ತೊಮ್ಮೆ, ಸಪ್ತಮಾತೃಕೆಯರು ಯಾರ್ಯಾರು ಎಂದರೆ ಬ್ರಾಹ್ಮಿಣಿ, ವೈಷ್ಣವಿ, ಮಹೇಶ್ವರಿ, ಇಂದ್ರಾಣಿ, ಕೌಮಾರಿ ಮಾತೃಕೆ, ವರಾಹಿ ಮಾತೃಕೆ ಹಾಗೂ ಚಾಮುಂಡ ಮಾತೃಕೆ. ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಆತ್ಮೀಯರೇ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ MR ಚಂದ್ರಶೇಖರ್. ಭಾಸ್ಕರ್ ಅಂತ ಒಂದು ಫೋಟೋ ತೆಗೆದು ವಿಡಿಯೋ ಆಯ್ತಾ ಇಟ್ಕೊಳ್ಳಿ ಹಂಗೆ. ವಿಡಿಯೋ ಆಗ್ತಾ ಇದೆ ಅಂತ ಬಿಡಿ ಹಂಗೆ. ಇದು ಹಾಕ್ಬಾರ್ದು.